ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಸ್ಫೋಟದ ತನಿಖೆಯ ಜಾಡು ಬಾಂಗ್ಲಾದೇಶ ಪಾಕಿಸ್ತಾನವನ್ನು ಮುಟ್ತಾ ಇದೆ. ಅದರಲ್ಲೂ ಡಾಕ್ಟರ್ ಉಮರ್ನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋ NIA ತಂಡಕ್ಕೆ ಭಯಾನಕ ಮಾಹಿತಿಗಳು ಸಿಗ್ತಾ ಇವೆ. ಅದರ ಪೈಕಿ ಒಂದು ಉಮರ್ನ ಹೋಮ್ ಲ್ಯಾಬ್ ಮತ್ತು ಪಾಕಿಸ್ತಾನಿ ಹ್ಯಾಂಡ್ಲರ್ಗಳ ಕುರಿತಾದ ಮಾಹಿತಿ. ಅಲ್ಫಲ್ಹಾ ಯೂನಿವರ್ಸಿಟಿಯ ಪಕ್ಕದಲ್ಲಿನ ತನ್ನ ಮನೆಯನ್ನ ಉಮರ್ ಬಾಂಬ್ ತಯಾರಿಕಾ ಫ್ಯಾಕ್ಟರಿಯನ್ನಾಗಿ ಮಾಡಿಕೊಂಡಿದ್ದ. ಸ್ಫೋಟಕಗಳ ಬಗ್ಗೆ ವಿಪರೀತ ಆಸಕ್ತಿಯನ್ನು ಅವನು ಬೆಳೆಸ್ಕೊಂಡಿದ್ದ. ಹಾಗೇನೆ ಅವನು ಸ್ಫೋಟಕಗಳನ್ನ ತಯಾರು ಮಾಡೋದಕ್ಕೆ ಅಮೋನಿಯಂ ನೈಟ್ರೇಟ್ ಹಾಗೂ TATPಗಳನ್ನ ಆಯ್ಕೆ ಮಾಡಿಕೊಂಡಿದ್ದ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇತ್ತು. ಈ ಎಲ್ಲ ಮಾಹಿತಿ ಈಗ ತನಿಖೆಯಿಂದ ಹೊರಬೀಳ್ತಾ ಇತ್ತು. ಈ ಉಗ್ರರ ಮೆದುಳಲ್ಲಿ ಅದೆಷ್ಟು ಮತಾಂಧತೆ ಅನ್ನೋದು ತುಂಬಿಕೊಂಡಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಏನಿದು ಉಗ್ರರ ಲ್ಯಾಬ್ ಸೀಕ್ರೆಟ್? ಇಲ್ಲಿ ಉಮರ್ ಜೊತೆ ಸಂಪರ್ಕದಲ್ಲಿದ್ದ ಆ 3 ಜೈಷ್ ಉಗ್ರರು ಯಾರು? ಈ ತಂಡ ಎಷ್ಟು ಕಾಲದಿಂದ ಭಾರತದಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡೋದಕ್ಕೆ ಹವಣಿಸ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಾಂಬ್ ಸ್ಫೋಟ ಪ್ರಕರಣ ಬಗದಷ್ಟು ಆಳಕ್ಕೆ ಹೋಗ್ತಾ ಇದೆ. ಈ ಸ್ಫೋಟಕ್ಕೆ ಸುಮಾರು 3 ವರ್ಷಗಳಿಂದ ತಯಾರಿ ನಡೆದಿತ್ತು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಅದರಲ್ಲೂ ಟರ್ಕಿಯಲ್ಲಿ ISI ಹಾಗೂ ಜೈಷ್ನ ಹ್ಯಾಂಡ್ಲರ್ಗಳು ಈ ಪ್ಲಾಟ್ ಅನ್ನು ಸಿದ್ಧ ಮಾಡಿದ್ರು. 2025 ಡಿಸೆಂಬರ್ 6ನೇ ತಾರೀಕು ಭಾರತದ ನಾನಾ ಕಡೆಗಳಲ್ಲಿ ದೊಡ್ಡ ಮಟ್ಟದ ದಾಳಿಗಳು ನಡೀಬೇಕಿತ್ತು. ಅಷ್ಟರಲ್ಲಿ ಈ ಭಯೋತ್ಪಾದಕರು ಅನ್ನೋ ಸೈತಾನಗಳಿಗೆ ಚಡಿಯೇಟನ್ನು ಕೊಟ್ಟಿದ್ದು ಜಮ್ಮು ಕಾಶ್ಮೀರದ ಪೊಲೀಸರು. ಯಾವಾಗ ಜಮ್ಮು ಕಾಶ್ಮೀರದ ಪೊಲೀಸರು ಅಲರ್ಟ್ ಆಗಿ ಒಬ್ಬೊಬ್ಬರನ್ನ ಹಿಡ್ಕೊಂಡು ಬಂದು ಟನ್ಗಟ್ಲೆ ಅಮೋನಿಯಂ ನೈಟ್ರೇಟ್ ಅನ್ನ ವಶಪಡಿಸ್ಕೊಂಡ್ರು, ಅಲ್ಲಿಗೆ ಉಗ್ರರ ದೊಡ್ಡ ಪ್ಲಾನ್ ಒಂದು ವಿಫಲವಾಯಿತು ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಅಲ್ಲೊಬ್ಬ ಇದ್ದ. ಅವನು ಎಂಥ ಮತಾಂಧ ಅಂದ್ರೆ ಪೊಲೀಸರ ಕೈಗೆ ಸಿಕ್ಕಿ ಬೀಳೋದಕ್ಕಿಂತ ಹೂರುಗಳ ತೋಳಲ್ಲಿ ಬಂದಿಯಾಗೋದೇ ಬೆಟರ್ ಅಂದ್ಕೊಂಡ. ದೆಹಲಿಯಲ್ಲಿ ಸ್ಫೋಟವನ್ನ ನಡೆಸೇ ಬಿಟ್ಟ. ಅವನ ಹೆಸರು ಡಾಕ್ಟರ್ ಉಮರ್. ಗೆಳೆಯರೆ, ಈ ಉಮರ್ನ ಕಥೆ ತುಂಬ ವಿಚಿತ್ರವಾಗಿ ಕಾಣುತ್ತೆ. 28ರ ಹರಿಯದ ಈ ಡಾಕ್ಟರ್ಗೆ ವಿಪರೀತ ಟೆಕ್ನಾಲಜಿ ಹುಚ್ಚಿತ್ತು. ಪುಲ್ವಾಮಾದಲ್ಲಿ ಬೆಳೆದಿದ್ದ. ಕಾಶ್ಮೀರದ ಪ್ರತ್ಯೇಕತಾವಾದ ಅವನನ್ನು ಅತಿ ಹೆಚ್ಚು ಅನಿಸೋಷ್ಟು ಆಕರ್ಷಿಸಿತ್ತು. ವೈದ್ಯಕೀಯ ಪದವಿಯನ್ನು ಪಡ್ಕೊಂಡ ನಂತರ ಆದರೂ ವಾಸ್ತವಿಕತೆಯ ಕಣ್ಣುಗಳು ತೆರ್ಕೋಬೇಕಿತ್ತು. ಆದರೆ ಹಾಗಾಗಲಿಲ್ಲ. ಮತಾಂಧತೆಯ ಅಮಲಿನಲ್ಲಿ ಅವನಿರುವಾಗಲೇ ಮುಲ್ಲಾ ಇರ್ಫಾನ್ ಇವನ ಸಂಪರ್ಕಕ್ಕೆ ಬಂದ. ಇವನ ಜೊತೆ ಕಾಶ್ಮೀರದವರೇ ಆದ ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್ ಕೂಡ ಸೇರ್ಕೊಂಡ್ರು. ಹಾಗೆ ಲಖನೌ ಮೂಲದ ಡಾಕ್ಟರ್ ಶಾಹಿನಾ ಸಯೀದ್ ಕೂಡ ಇವರ ಸಂಪರ್ಕಕ್ಕೆ ಬಂದಳು. ಈ ಡಾಕ್ಟರ್ಗಳ ಸಿಂಡಿಕೇಟ್ಗೆ ಜೈಷ್ ಇ ಮೊಹಮ್ಮದ್ನ ಸಂಪರ್ಕ ಬೆಳೀತು. ಭಾರತದ ವಿರುದ್ಧ ಸೇಡು, ಕಾಫಿರರ ಹತ್ಯೆ, ಗಾಜಿ ಆಗಬೇಕು ಅನ್ನೋ ಕನಸು ಇವೆಲ್ಲ ಸೇರ್ಕೊಂಡು. ಗಾಜಿ ಅಂದರೆ ಕಾಫಿರರನ್ನು ಕೊಲ್ಲೋವನು, ಭಾರತದ ವಿರುದ್ಧ ದಾಳಿ ಮಾಡುವನು ಅಂತ ಅರ್ಥ. ಕಾಫಿರರನ್ನು ಕೊಂದರೆ ಜನ್ನತ್ ಸಿಗುತ್ತೆ ಅನ್ನೋ ಮುಲ್ಲಾಗಳ ಮಾತನ್ನು ಯಾವನೋ ಅನ್ಎಜುಕೇಟೆಡ್ ಫೆಲೋ ನಂಬ್ತಾನೆ ಅಂದರೆ ಮೂರ್ಖ ಬಡ್ಡಿ ಮಕ್ಕಳು ಅಂದ್ಕೊಂಡು ಬಿಡಬಹುದು. ಆದರೆ ಇಲ್ಲಿ ವೈದ್ಯಕೀಯ ಪದವಿಯನ್ನು ಪಡ್ಕೊಂಡು ಮೆಡಿಕಲ್ ಕಾಲೇಜುಗಳಲ್ಲಿ ಪಾಠ ಮಾಡ್ತಾ ಇದ್ದ ಈ ಸೋಕಾಲ್ಡ್ ಎಜುಕೇಟೆಡ್ಗಳಿಗೆ ಕೂಡ ಗಾಜಿ, ಜನ್ನತ್, ಹೂರು ಮುಂತಾದ ಹುಚ್ಚುಗಳು ತಲೆ ಹತ್ತಿದ್ವು. ಪರಿಣಾಮ ಅವರೆಲ್ಲ ಸೇರ್ಕೊಂಡು ಒಂದು ಟೆಲಿಗ್ರಾಮ್ ಗ್ರೂಪನ್ನು ರೆಡಿ ಮಾಡ್ಕೊಂಡ್ರು. ಆ ಗ್ರೂಪಲ್ಲಿ ಮುಲ್ಲಾ ಇರ್ಫಾನ್ ಹಾಗೂ ಈ 4 ಜೊತೆ ಪಾಕಿಸ್ತಾನದ ಜೈಷ್ ಹ್ಯಾಂಡ್ಲರ್ಗಳಾದ ಫೈಜಲ್, ಹಶೀಮ್ ಹಾಗೂ ಉಕಾಶಾ ಅನ್ನೋ 3 ಸೇರ್ಕೊಂಡ್ರು. ಈ ಉಕಾಶಾ ಅನ್ನೋದು ಟರ್ಕಿಯಲ್ಲಿ ಇವರನ್ನು ಮೀಟ್ ಮಾಡಿದ್ದ ಪಾಕಿಸ್ತಾನದ ಜೈಷ್ ಅಥವಾ ISI ಹ್ಯಾಂಡ್ಲರ್ನ ಕೋಡ್ ನೇಮು. ಈ 3 ಸಂಪರ್ಕ ಸಿಕ್ಕ ನಂತರ ಈ ಡಾಕ್ಟರ್ ಸಿಂಡಿಕೇಟ್ಗೆ ಬಾಂಬುಗಳು, ಸ್ಫೋಟಕಗಳ ತಯಾರಿ ಬಗ್ಗೆ ತರಬೇತಿಗಳನ್ನು ಕೊಡೋ ಕೆಲಸ ಕೂಡ ಶುರುವಾಯಿತು. ಇಲ್ಲಿ ಡಾಕ್ಟರ್ ಉಮರ್ ಟೆಕ್ ಸ್ಯಾವಿ ಅಂತ ನಿಮಗಾಗಲೇ ಹೇಳಿದ್ದೆ. ಬಾಂಬುಗಳ ಬಗ್ಗೆ, ಸ್ಫೋಟಕಗಳ ಬಗ್ಗೆ ಮತ್ತು ಕೆಮಿಕಲ್ಸ್ ಬಗ್ಗೆ ಅವನಿಗೆ ಸ್ವಲ್ಪ ನಾಲೆಡ್ಜ್ ಕೂಡ ಇತ್ತು. ಅದನ್ನು ಗಮನಿಸಿದ ಹ್ಯಾಂಡ್ಲರ್ಗಳು ವಿಶೇಷವಾಗಿ ಅವನಿಗೆ ಆ ಬಗ್ಗೆ ತರಬೇತಿ ಕೊಡೋದಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಸ್ಫೋಟಕಗಳನ್ನು ಹೊರಗಿನಿಂದ ತರಿಸ್ಕೊಳ್ಳೋದಕ್ಕಿಂತ ನೀವೇ ಅವುಗಳನ್ನು ಸಿದ್ಧ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ನಿಮ್ಮ ಎಲ್ಲ ಸದಸ್ಯರಿಗೂ ನಿಮ್ಮ ಮೂಲಕವೇ ಅದು ಸಿಗೋ ಹಾಗಾಗಬೇಕು ಅಂದರೆ ಒಂದು ಲ್ಯಾಬ್ ಸಿದ್ಧ ಆಗಬೇಕು ಅಂತ ಅವರು ಇವನಿಗೆ ಹೇಳಿದರು. ಹೇಳಿ ಕೇಳಿ ಇವನು ಡಾಕ್ಟರ್. ಸಾಕಷ್ಟು ಕೆಮಿಕಲ್ಸ್ ಆಸ್ಪತ್ರೆಯ ಲ್ಯಾಬ್ಗಳಲ್ಲಿ ಕೂಡ ಸಿಗುತ್ತವೆ. ಹೀಗಾಗಿ ಅವನಿಗೆ ಸ್ಫೋಟಕಗಳನ್ನು ಸಿದ್ಧಪಡಿಸೋದಕ್ಕೆ ಬೇಕಾದ ಕೆಮಿಕಲ್ಗಳ ಸಂಗ್ರಹ ತುಂಬ ಕಷ್ಟ ಅಲ್ಲ ಅನ್ನೋದು ಜೈಷ್ನ ಈ ಹ್ಯಾಂಡ್ಲರ್ಗಳಿಗೆ ಗೊತ್ತಿತ್ತು. ಹೀಗಾಗಿ ಅವನ ಮನೆಯಲ್ಲೇ ಒಂದು ಲ್ಯಾಬ್ ಸಿದ್ಧ ಆಯಿತು. ಅವನು ಬಾಂಬುಗಳನ್ನು ತಯಾರು ಮಾಡೋದನ್ನು ಕಲಿತ. ಒಂದಷ್ಟು ಕೆಮಿಕಲ್ಗಳ ಸಂಗ್ರಹ ಕೂಡ ಆಗ್ತಾ ಹೋಯಿತು. ಇಷ್ಟೆಲ್ಲ ಆದಮೇಲೆ ಫಿದಾಯಿನ್ಗಳಿಗಾಗಿ ಹುಡುಕಾಟ ಶುರುವಾಯಿತು. ಈ ಸಂದರ್ಭದಲ್ಲೇ ಜಮ್ಮು ಕಾಶ್ಮೀರದ ಕ್ವಾಜಿಗಂಜ್ನ ನಿವಾಸಿ ಜಸೀರ್ ಅಲಿಯಾಸ್ ಡ್ಯಾನಿಶ್ ಅನ್ನೋನನ್ನು ಸಂಪರ್ಕಿಸಿದ್ದ ಉಮರ್ ಅವನಿಗೆ ಹೂರುಗಳು ಹೇಗಿರ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡಿದ್ದ. ಜನ್ನತ್ತಲ್ಲಿ ಸಿಗೋ ಬಿರಿಯಾನಿಯ ವಾಸನೆ ಬಗ್ಗೆ ವಿವರಿಸತೊಡಗಿದ್ದ. ಈ ಜಸೀರ್ ಕೂಡ ಅವಿದ್ಯಾವಂತ ಅಲ್ಲ. ಅವನು ಪೊಲಿಟಿಕಲ್ ಸೈನ್ಸಲ್ಲಿ ಪದವಿಯನ್ನು ಪಡ್ಕೊಂಡವನು. ಕಳೆದ ವರ್ಷ ಅಕ್ಟೋಬರಲ್ಲಿ
ಕುಲ್ಗಾಮ್ನ ಮಸೀದಿಯೊಂದರಲ್ಲಿ ಈ ಜಸೀರ್ನ ಪರಿಚಯ ಉಮರ್ಗಾಗಿತ್ತು. ಆ ನಂತರ ಅವನನ್ನು ಉಮರ್ ಅಲ್ ಫಲ್ಹಾ ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗಿ ಅಲ್ಲಿನ ತನ್ನ ಕೊಠಡಿಯಲ್ಲಿ ಇಟ್ಕೊಂಡ. ಅಲ್ಲೇ ಅವನು ಬ್ರೈನ್ ವಾಶ್ ಮಾಡೋ ಕೆಲಸ ನಡೀತು. ಆದರೆ ಏನೇ ಪ್ರಯತ್ನ ಮಾಡಿದರೂ ಜಸೀರ್ ಸಾಯೋದಕ್ಕೆ ಸಿದ್ಧ ಆಗಲಿಲ್ಲ. ಹೀಗಾಗಿ ಉಮರ್ನ ಮೊದಲ ಪ್ರಯತ್ನ ಅಲ್ಲಿ ವಿಫಲವಾಯಿತು ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಂತ ಉಮರ್ ತನ್ನ ಪ್ರಯತ್ನಗಳನ್ನು ನಿಲ್ಲಿಸಲಿಲ್ಲ. ಅಷ್ಟರಲ್ಲೇ ಕಾಶ್ಮೀರದಲ್ಲಿ ಪೋಸ್ಟರ್ ಪ್ರಕರಣ ಆಯಿತು. ಅದರ ಬೆನ್ನಲ್ಲೇ ಡಾಕ್ಟರ್ ಇರ್ಫಾನ್, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್ ಎಲ್ಲ ಒಬ್ಬೊಬ್ಬರಾಗಿ ಸಿಗ್ತಾ ಹೋದರು. ಇನ್ನು ಪೊಲೀಸರು ತನ್ನ ಬುಡಕ್ಕೂ ಬರ್ತಾರೆ ಅನ್ನೋದು ಉಮರ್ಗೆ ಖಚಿತವಾಯಿತು. ಈ ಇಡೀ ಯೋಜನೆಯ ಪ್ರಮುಖ ಪಾತ್ರಧಾರಿಯಾಗಿದ್ದವನೇ ಉಮರ್. ಏನಾದರೂ ಮಾಡಿ ವಿಧ್ವಂಸವನ್ನು ಸೃಷ್ಟಿ ಮಾಡಬೇಕು ಅಂತ ಮನೆಯನ್ನೇ ಬಾಂಬ್ ಫ್ಯಾಕ್ಟರಿ ಮಾಡಿಕೊಂಡಿದ್ದವನು ಈ ಉಮರ್. ಅವನಿಗೆ ತಾನು ಕೂಡ ಸಿಕ್ಕಿ ಬೀಳ್ತೀನಿ ಅನ್ನೋ ಭಯ ಶುರುವಾಯಿತು. ಈ ಹಂತದಲ್ಲೇ ಅವನು ದಿಕ್ಕು ತೋಚದ ಸ್ಥಿತಿಗೆ ಬಂದ. ಕಾರಲ್ಲಿ ಒಂದಷ್ಟು ಸ್ಫೋಟಕಗಳನ್ನು ತುಂಬಿಕೊಂಡು ದೆಹಲಿಗೆ ಬಂದ. ಕೆಂಪು ಕೋಟೆ ಬಳಿ ನಿಂತು ತನ್ನ ಹ್ಯಾಂಡ್ಲರ್ಗಳಿಂದ ಏನಾದರೂ ಸೂಚನೆ ಬರುತ್ತಾ ಅಂತ ಕಾದ. ಅಲ್ಲಿ ಏನಾಯಿತೋ ಗೊತ್ತಿಲ್ಲ. ಅವತ್ತೇ ಸಾಯಂಕಾಲ ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ ಬಳಿ ಸಿಗ್ನಲಲ್ಲಿ ಅವನ ಕಾರು ಸ್ಫೋಟಗೊಳ್ತು. ಅದು ಕೂಡ ಅವನು ಬೇಕಂತಲೇ ಸ್ಫೋಟಿಸಿಕೊಂಡ ಅಥವಾ ಆಕಸ್ಮಿಕವಾಗಿ ಅವನ ಕಾರಲ್ಲಿದ್ದ ಎಕ್ಸ್ಪ್ಲೋಸಿವ್ಸು ಸಿಡಿದ್ವಾ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಬರೀ ಅಮೋನಿಯಂ ನೈಟ್ರೇಟ್ ಮಾತ್ರ ಅಲ್ಲ, ಪೆರಾಕ್ಸೈಡ್ ಅಂಶಗಳು ಕೂಡ ಸಿಕ್ಕಿವೆ. ಸೊ ಈ ಸ್ಫೋಟ ಆಕಸ್ಮಿಕವಾಗಿ ನಡೆದು ಹೋಯ್ತಾ ಹೇಳೋದಕ್ಕೆ ಈಗ ಉಮರ್ ಬದುಕಿಲ್ಲ. ಇನ್ನು ಸ್ಫೋಟಗೊಂಡ ಸ್ಥಳದಲ್ಲಿ TATP ಅಂದರೆ ಟ್ರೈ ಆಸೆಟೋನ್ ಟ್ರೈ ಪೆರಾಕ್ಸೈಡ್ ಅಂಶಗಳು ಪತ್ತೆಯಾಗಿವೆ. ಇದು ಒಂದು ಆರ್ಗ್ಯಾನಿಕ್ ಪೆರಾಕ್ಸೈಡ್ ಮತ್ತು ಪ್ರೈಮರಿ ಎಕ್ಸ್ಪ್ಲೋಸಿವ್. ಆಸೆಟೋನ್ ಮತ್ತು H2O2 ಅಂದರೆ ಹೈಡ್ರೋಜನ್ ಪೆರಾಕ್ಸೈಡನ್ನು ಮಿಶ್ರಣ ಮಾಡಿ ಅದಕ್ಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಬೆರೆಸಿ ಕ್ರಿಸ್ಟಲ್ ರೂಪಕ್ಕೆ ತರಲಾಗುತ್ತೆ. ಆ ನಂತರ ಅದನ್ನು ಒಣಗೋದಕ್ಕೆ ಬಿಡ್ತಾರೆ. ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಬದಲಿಗೆ ಸಲ್ಫ್ಯೂರಿಕ್ ಆ್ಯಸಿಡನ್ನು ಬಳಕೆ ಮಾಡಿದರೆ ಇದು ಕಡಿಮೆ ತಾಪಮಾನದಲ್ಲಿ ಕೂಡ ಅಂದರೆ ಒಣಗೋದಿಕ್ಕೆ ಅಂತ ಬಿಸಿಲಲ್ಲಿಟ್ಟರೂ ಡಿಟೋನೇಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಇದು ಪ್ರೈಮರಿ ಎಕ್ಸ್ಪ್ಲೋಸಿವ್ ಆದ್ದರಿಂದ ಇದನ್ನು IEDಗಳು ಅಂದರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳಲ್ಲಿ ಅಥವಾ ಫಿದಾಯಿನ್ ದಾಳಿಗಳಲ್ಲಿ ನೇರವಾಗಿ ಬಳಕೆ ಮಾಡಲಾಗುತ್ತೆ. ಉದಾಹರಣೆಗೆ ಲಂಡನ್, ಪ್ಯಾರಿಸ್ ದಾಳಿಗಳಲ್ಲಿ ಇದೇ ಕ್ರಿಸ್ಟಲ್ಗಳನ್ನು ಬಳಕೆ ಮಾಡಲಾಗಿತ್ತು. ಇದು ಭಯಾನಕ ಪ್ರಮಾಣದ ಸ್ಫೋಟಕ್ಕೆ ಕಾರಣ ಆಗುತ್ತೆ. ಇನ್ನು ಇದರ ಜೊತೆ AN ಅಂದರೆ ಅಮೋನಿಯಂ ನೈಟ್ರೇಟ್ ಕೂಡ ಸೇರಿದರೆ ಅಲ್ಲಿ ಸ್ಫೋಟದ ತೀವ್ರತೆ ಮತ್ತಷ್ಟು ಹೆಚ್ಚಾಗುತ್ತೆ. ಅಮೋನಿಯಂ ನೈಟ್ರೇಟನ್ನು ಡಿಟೋನೇಟ್ ಮಾಡೋ ಕೆಲಸವನ್ನು ಈ TATP ಸುಲಭವಾಗಿ ಮಾಡಿಬಿಡುತ್ತೆ. ಸಾಮಾನ್ಯವಾಗಿ ANFO ಅಂದರೆ ಅಮೋನಿಯಂ ನೈಟ್ರೇಟ್ ಫ್ಯೂಯಲ್ ಆಯಿಲ್ ಜೊತೆ ಈ TATPಯನ್ನು ಡಿಟೋನೇಟರ್ ಆಗಿ ಬಳಸ್ತಾರೆ. ಈ TATPಯನ್ನು ಮೈನಿಂಗ್ಗಳಲ್ಲಿ ಡಿಟೋನೇಟರ್ ಆಗಿ ಬಳಕೆ ಮಾಡ್ತಾರೆ. ಹಾಗೆ TATPಯನ್ನು ಮಾತ್ರ ಬಳಸಿ ಕೂಡ ಉಗ್ರರು ದೊಡ್ಡ ಸ್ಫೋಟಗಳನ್ನು ಮಾಡಿದ್ದಿದೆ. ಹೀಗಾಗಿ ಇಲ್ಲಿ ಉಮರ್ ಈ ಎರಡನ್ನೂ ಕಾರಲ್ಲಿ ತಗೊಂಡು ಹೋಗ್ತಾ ಇದ್ನಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಹಾಗೆ ಈ TATP ಹಾಗೂ ಅಮೋನಿಯಂ ನೈಟ್ರೇಟ್ ಎರಡು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುತ್ತವೆ. ಅಮೋನಿಯಂ ನೈಟ್ರೇಟ್ ಒಂದು 10 kgಯಷ್ಟು ಸ್ಫೋಟಗೊಂಡ್ರು ಸುಮಾರು 15ರಿಂದ 20 ಮೀಟರ್ ರೇಡಿಯಸ್ನಲ್ಲಿನ ಕಟ್ಟಡಗಳು ಧ್ವಂಸ ಆಗುತ್ತವೆ. ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಅದರ ಇಂಪ್ಯಾಕ್ಟ್ ಇರುತ್ತೆ. 10 kg ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಳ್ಳೋದು ಅಂದ್ರೆ ಹೆಚ್ಚು ಕಡಿಮೆ ಅದು 4 kg TNT ಬ್ಲಾಸ್ಟ್ಗೆ ಸರಿಸಮಾನವಾಗಿರುತ್ತೆ. ಆದರೆ ಅಮೋನಿಯಂ ನೈಟ್ರೇಟ್ ಕಾರಲ್ಲಿ ಆಕಸ್ಮಿಕವಾಗಿ ಸಿಡಿಯೋ ಸಾಧ್ಯತೆಗಳು ಕಡಿಮೆ. ಅದನ್ನು ಉದ್ದೇಶಪೂರ್ವಕವಾಗಿ ಡಿಟೋನೇಟ್ ಮಾಡಬೇಕು. ಈ TATP ಕಾರಲ್ಲಿದ್ದ ಅಮೋನಿಯಂ ನೈಟ್ರೇಟ್ ಅನ್ನ ಡಿಟೋನೇಟ್ ಮಾಡ್ತಾ ಅಕಸ್ಮಾತ್ ಈ ಸ್ಫೋಟ ಉಮರ್ ಪ್ಯಾನಿಕ್ ಆಗಿ ಮಾಡಿಕೊಂಡಿದ್ದಲ್ಲದೆ ಇದ್ರೆ ಅವನು ಈ ಸ್ಫೋಟಕಗಳನ್ನ ಬೇರೆ ಕಡೆಗೆ ಸಾಗಿಸುವ ಪ್ರಯತ್ನದಲ್ಲಿ ಇದು ಸಿಡಿದಿದೆ ಅನ್ನೋದೇ ಆದ್ರೆ ಅದಕ್ಕೆ ಈ TATP ಕಾರಣ ಆಗಿರೋ ಸಾಧ್ಯತೆ ಇರುತ್ತೆ. ಅದು ಬಹಳಷ್ಟು ಬಾರಿ ತಯಾರಿಯ ಹಂತದಲ್ಲೇ ಸಿಡಿದು ಸಾಕಷ್ಟು ಜನರನ್ನ ಬಲಿ ತಗೊಂಡ ಉದಾಹರಣೆಗಳು ಇವೆ. ಕಾರಿನ ಒಳಗುಂಟಾದ ಫ್ರಿಕ್ಷನ್ ಅಥವಾ ಒಳಗಿನ ತಾಪಮಾನ, ಇಂಜಿನ್ ಹೀಟ್ ಯಾವುದು ಬೇಕಾದರೂ ಈ TATP ಸ್ಫೋಟಕ್ಕೆ ಕಾರಣವಾಗಿರೋ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಹೀಗೆ ಇದು ಅತ್ಯಂತ ಅಪಾಯಕಾರಿ ಆಗಿರೋದ್ರಿಂದಲೇ ಇದನ್ನು ಮದರ್ ಆಫ್ ಸೈತಾನ್ ಅಂತ ಕರೆಯೋದು. ಗೆಳೆಯರೆ, ಇದೆಲ್ಲವನ್ನ ನೋಡ್ತಾ ಇದ್ರೆ ಇವರು ದೊಡ್ಡ ಮಟ್ಟದ ಸ್ಫೋಟಕ್ಕೆ ತಯಾರಿಯೊಂದನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಹಂತದಲ್ಲಿ ಅವರ ಯೋಜನೆಗಳು ಸಂಪೂರ್ಣವಾಗಿ ಜಾರಿಯಾಗೋ ಮೊದಲೇ ಅಲ್ಲಿ ಏಜೆನ್ಸಿಗಳು ಕಾರ್ಯಪ್ರವೃತ್ತವಾದ ಕಾರಣದಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಹಾಗೆ ಇಲ್ಲಿ ಉಮರ್ನ ಸಂಪರ್ಕಕ್ಕೆ ಬಂದಿದ್ದ ಎಲ್ಲರನ್ನೂ ಪೊಲೀಸರು ಹಾಗೂ NIA ವಿಚಾರಣೆಗೆ ಒಳಪಡಿಸ್ತಾ ಹೋಗ್ತಾ ಇವೆ. ಇಲ್ಲಿ ಇನ್ನೂ ಏನೇನು ಗೊತ್ತಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ಸಂದರ್ಭದಲ್ಲಿ ಉಮರ್ಗೆ I-20 ಕಾರು ಕೊಟ್ಟಿದ್ದ ರಾಶಿದ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಆಗ ಅಲ್ಲಿದ್ದ TV ಪತ್ರಕರ್ತರು ನಿನಗೆ ಸ್ಫೋಟಕ್ಕೆ ಆದೇಶ ಯಾರಿಂದ ಬಂತು ಅಂತ ಅವನನ್ನು ಕೇಳ್ತಾರೆ. ಏಜೆನ್ಸಿಗಳು ಕೇಳಿದ್ರೇನೆ ಸುಲಭವಾಗಿ ಬಾಯ್ಬಿಡೋದು ಪ್ರಶ್ನೆಗೆ ಅವನು ಮಾಧ್ಯಮಗಳ ಮುಂದೆ ಉತ್ತರ ಹೇಳ್ಕೊಂಡು ಹೋಗ್ಬಿಡ್ತಾನ. ಆದರೂ ಅದೊಂದು ಜಲಕ್ಕಿಲ್ಲಿದೆ, ನೋಡ್ಬಿಡಿ. ಇದು ಗೆಳೆಯರೆ ಸದ್ಯದ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.